ಕುಮಾರ್ ಅವರೇ, ಇಲ್ಲಿವರೆಗೂ ನಾವು ನಿನ್ನೆ ಮೊನ್ನೆವರೆಗೂ ಕೂಡ ಚರ್ಚೆಗಳನ್ನು ಮಾಡಿದ್ದು ಈಗ ಒಂದು ಹೊಸ ಪರಿಸ್ಥಿತಿಗೆ ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಏನು ಓಡ್ತಾ ಇದೆ ನಿಮ್ಮ ತಲೆಯಲ್ಲಿ ಇವತ್ತು? ನಾವು ಪ್ರಾರಂಭದಲ್ಲಿ ನಮ್ಮ ಭರವಸೆಯ ಮತ್ತು ಸದಾ ಧ್ವನಿ ಇಲ್ಲದವರ ಧ್ವನಿಯಾಗಿ ಕರ್ನಾಟಕದ ಜನತೆಯ ಆಶೋತ್ತರಗಳಿಗೆ ಸದಾ ಸ್ಪಂದಿಸುವ ಒಂದು ಜೀವ, ಯುಗಾಂತ್ಯ ಅಂತಂದ್ರಿ ನೀವು. ರಾಜಕೀಯವಾಗಿ ನಾನು ಮನ್ವಂತರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಹೊಸ ಮನ್ವಂತರ. ಓಕೆ, ಎರಡು ಟ್ರೂ ಅನ್ಸುತ್ತೆ. ಇದೇ ಹಳೆಬೇರು ಹೊಸ ಚಿಗುರು ಮತ್ತು ಹೊಸ ಶಕೆಯ ಪ್ರಾರಂಭಕ್ಕೆ ಮುನ್ನಡಿಯನ್ನು ಆಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮನ್ವಂತರದ ಆಶಯ ಅದೇ. ನಾನು ಭಾಳ ಕಸಿವಿಸಿಯಾಗಿದ್ದಂಥ ದಿನ ಅವರು ರಾಜೀನಾಮೆ ಕೊಟ್ಟಾಗ, ಮೊನ್ನೆ ಬಹಳ ಹೃದಯಕ್ಕೆ ನೋವಾದಂಥ ದಿನ, ಹೃದಯ ಭಾರ ಆಯಿತು ಅಂತ, ಕಸಿವಿಸಿಯಾದಂಥ ದಿನ. ಒಂದು 40 ನಾನೇ ಸ್ವತಃ ಅವ್ರ ಜೊತೆ 35 ವರ್ಷಗಳ ಕಾಲ ಒಡನಾಟದಲ್ಲಿದ್ದಂಥವನು. ಅದು ಜನತಾ ಪರಿವಾರದ ಸಂದರ್ಭದಲ್ಲಿ, ಜನತಾ ಪಕ್ಷದ ಸಂದರ್ಭದಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅವರು ಏನು ಅನ್ನೋದನ್ನು ನಾನು ಬಲ್ಲೆ. ಅವ್ರ ಕಾರ್ನಲ್ಲಿ 1 to 1 ಓಡಾಟ ಮಾಡಿರೋನು ಒಂದು ಸಂದರ್ಭದಲ್ಲಿ. ಮತ್ತು ಅವರ ಹುಟ್ಟು ಹಬ್ಬಕ್ಕೆ ಕಾರಣಕರ್ತರಲ್ಲಿ, ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಸುವಲ್ಲಿ ಕರ್ನಾಟಕದಲ್ಲಿ ಆ ಕಾರ್ಯಕ್ರಮ ರೂಪರೇಷೆ ಮಾಡುವಲ್ಲಿ ನಾನೂ ಒಬ್ಬ ಕೂಡ ಮುಂಚೂಣಿಯಲ್ಲಿದ್ದೆ. ಅವರು ಹುಟ್ಟುಹಬ್ಬ ಆಚರಣೆ, ಹುಟ್ಟಿದ ದಿನಾಂಕ ಎಲ್ಲೂ ಕೂಡ ಪ್ರಕಟ ಆಗದೇ ಇರೋಂಥ ದಿನದಲ್ಲಿ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಆಗಸ್ಟ್ 12 ಅಂತ ನಾವು ಒಂದು ಆಗಸ್ಟ್ 12 ನಾವು ಒಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಜನತಾದಳ ಮತ್ತು ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು ಮತ್ತು ನಾನು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷನಾಗಿ 3 ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಅವ್ರ ಮನೆ ಬಾಗಿಲಿನಲ್ಲಿ ಒಂದು ಸಿಹಿಯನ್ನು ಹಂಚುವ ಕಾರ್ಯಕ್ರಮ ಮಾಡಿದಾಗ ನಡೆದಂಥ ಘಟನೆಯನ್ನು ಜನರಿಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತೇನೆ ವಿದ್ಯಾರ್ಥಿ ಜನತಾದಳದ ಶ್ರೀರಂಗರಾಜು, ಹಿಂದುಳಿದ ವರ್ಗಗಳ ಜನತಾದಳದ ಜನಾರ್ದನ್ನು ಮತ್ತು KH ಕುಮಾರ್ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ 3 ಜನ ಸೇರಿ ಅವರ ಪ್ರಥಮ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದಾಗ ನಡೆದಂಥ ಘಟನೆಗಳನ್ನು ಇನ್ನೂ ನನಗೆ ಮಾಸದಂತೆ ಇದೆ. ಜಯಮಾಲಾ ಅವರೇನಿದ್ದಾರೆ ಈಗ ಮನೆ, ಅದರ ಎದುರುಗಡೆ ಮನೆ JP ಅಂತ ಅವರು ಕೊಟ್ಟಿದ್ದಂಥದ್ದು ಮನೆಯಲ್ಲಿ ವಾಸ ಮಾಡ್ತಿದ್ದಂಥದ್ದು ಸಿದ್ದರಾಮಯ್ಯನವರು. ಬಹಳ ದಿನಗಳ ಕಾಲ ನಾನು ಅವ್ರ ಒಡನಾಟದಲ್ಲಿ ಕೆಲಸ ಮಾಡಿದ್ದೇನೆ. ಒಬ್ಬ ನಾಯಕನಾಗಿ ಹೇಗೆ ಅವರು ರೂಪುಗೊಂಡರು, ಜೊತೆಗೆ ತಮ್ಮ ಹಿಂಬಾಲಕರನ್ನ ನಾಯಕರನ್ನಾಗಿ ಹೇಗೆ ರೂಪಿಸಬೇಕು ಅನ್ನೋದು ಒಬ್ಬ ನಾಯಕನಾದಂಥವನು ಕಳಿಸ್ಕೊಡ್ತಾರೆ ಅನ್ನೋದನ್ನು ಯಾರಾದರೂ ಇದ್ದರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ನೋಡಿ ಕಲಿಬೇಕು. ಅವ್ರ ಮೇಲೆ ಭಾಳ ಥರದ್ದು ಬೇರೆ ಬೇರೆ ಮಾತುಗಳೆಲ್ಲ ಬಂದಿದ್ದಾವೆ. ನಾನು ಅವೆಲ್ಲವನ್ನು ಅಲ್ಲಗೆಳೆತೇನೆ. ಸಂದರ್ಭಗಳು ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವಂಥ ವಿಚಾರಗಳು ಬರ್ತವೆ ಹೋಗ್ತವೆ, ಆಯಿತು, ಅದ್ರ ವಿಷಯ ಬೇಡ. ಈಗ ಯುಗಾಂತ್ಯ ಹೇಳಿದ್ದೀರಿ ನೀವು. ಮಾನ್ಯ ಸಿದ್ದರಾಮಯ್ಯನವರು ನಾನು ಬುದ್ಧನನ್ನು ಆರಾಧಿಸುವಂಥ ವ್ಯಕ್ತಿ. ನಾನು ಮೇಲ್ವರ್ಗದಲ್ಲಿ ಹುಟ್ಟಿದರೂ ಕೂಡ ಬುದ್ಧನನ್ನು ಆರಾಧನೆ ಮಾಡ್ಕೊಂಡು ಬಂದಿರುವಂಥ ಒಂದು 35-40 ವರ್ಷಗಳಿಂದ ಅವರು ಕೂಡ ನಾವು ನಡೆಸ್ತಿದ್ದಂಥ ಕಾರ್ಯಕ್ರಮದ ಉದ್ಘಾಟನೆಗೆ ಬುದ್ಧನ ಬೆಳದಿಂಗಳ ರಾತ್ರಿ ಉತ್ಸವ ಅಂತ ಒಂದು ರಾಜಾಜಿನ ರಾಮ ಮಂದಿರ ಆಟದ ಮೈದಾನದಲ್ಲಿ ಪ್ರತಿ ವರ್ಷ ಬುದ್ಧ ಪೌರ್ಣಿಮೆ ದಿನ ನಡೆಸಿದಾಗ ಅವರು ಬಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು 10 ಜನರಿಗೆ ಪ್ರಶಸ್ತಿ ನೀಡಿ ಗೌರವಿಸುವಂಥ ಕೆಲಸ ಮಾಡ್ತಿದ್ವಿ. ಬುದ್ಧ ಯಾವ ರೀತಿ ತ್ಯಾಗಕ್ಕೆ ಸಿದ್ಧನಾಗಿ ಹೊರಬಂದನೋ, ಅಧಿಕಾರ ರಾಜಕಾರಣದಿಂದ, ರಾಜಮನೆತನದ ರಾಜಕಾರಣದಿಂದ ಹೊರಬಂದಂಥ ತ್ಯಾಗಮಯಿ ಬುದ್ಧ ಇವತ್ತು ನನಗೆ ಕಾಣ್ತಾ ಇದ್ದಾನೆ ಬುದ್ಧನ ರೂಪದಲ್ಲಿ ಸಿದ್ದರಾಮಯ್ಯನವರು. ಮಾತಿನಂತೆ ನಡೆವ ಧೀಮಂತ ನಾಯಕ ಅನ್ನುವಂಥ ಯಾರೂ ಕೂಡ
ಇದನ್ನು ಅಲುಗಾಡ್ಸೋಕ್ಕಾಗದೇ ಇರುವಂಥ ಆ ಗೋಡೆಯನ್ನು ಮಾತಿನ ಮೇಲೆ ನಿಲ್ಲುವಂಥ ವ್ಯಕ್ತಿಯನ್ನು ಮಾತಿನ ಮೇಲೆ ನಿಲ್ಲುವ ವ್ಯಕ್ತಿ ಎನ್ನುವ ಗೋಡೆಯನ್ನು ಇನ್ಯಾರು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅಲ್ಲಾಡ್ಸೋಕ್ಕೆ ಸಾಧ್ಯವೇ ಇಲ್ಲ. Okay. ಆ ರೀತಿಯ ನಡವಳಿಕೆಯ ಮುಖಾಂತರ Got it. ತಾವು ಏನು ತಮ್ಮ ನಾಯಕರುಗಳಿಗೆ ಕೊಟ್ಟಿದ್ರು ಆ ಮಾತಿನಂತೆ ಚಾಚೂ ತಪ್ಪದೆ ಒಂದು ಶಬ್ದವೂ ಆ ಕಡೆ ಈ ಕಡೆ ಮಾತನಾಡದಂತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ದೇಶದಲ್ಲಿ ದೊಡ್ಡ ಇತಿಹಾಸ ಬರೆದಂಥ ನಾಯಕ ಅಂತ ನಾನು ಸಿದ್ದರಾಮಯ್ಯನವ್ರನ್ನೇ ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಅವರ ಆಶಯಗಳು ಮತ್ತು ಅವರ ಭಾವನೆಗಳು, ಅವರ Got it, sir. ಹೋರಾಟದ ದಿನಗಳು ಮತ್ತು ಹೋರಾಟದ ಛಲ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಬರಲಿ. ಅದ್ರ ಮುಖಾಂತರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ವಿಜೃಂಭಿಸುವಂತೆ ಸರ್, ಆಗಲಿ. ನೋ ಡೌಟ್ ಮನ್ವಂತರ ಅನ್ನೋ ಮಾತನ್ನ ನಾನು ಬಳಸಿದ್ದೇನೆ. ಈಗ ಹೊಸ ಶಕೆ ಆರಂಭ ಆಗುತ್ತೆ ಅನ್ನೋದು ಕೂಡ ಆ ನಾನು ಶಕೆ ಹೇಳ್ತೇನೆ. ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಮಾತನಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಬಹಳ ಅಫ್ಕೋರ್ಸ್ ಎಲ್ಲ ದಿನಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಚರ್ಚೆನೇ ಇರಲ್ಲ, ಕೆಲವೊಂದ್ಸಲ ಭಾವನಾತ್ಮಕವಾದಂಥ ಮಾತುಗಳನ್ನು ಕೂಡ ಆಡಬೇಕಾಗತ್ತೆ. ಇವತ್ತು ನೋಡಿ, ಕುಮಾರ್ ಅವರು ಯಾವಾಗಲೂ ಮಾತಾಡೋಕ್ಕೆ ಬಿಡಲ್ಲ, ಹಂಗಿರ್ತಾರೆ. ಆದರೆ ಇವತ್ತು ಅವರೇ ಬಹಳ ಭಾವನಾತ್ಮಕವಾಗಿ ಮಾತನಾಡಿದರು. ದಟ್ ಈಸ್ ದ ಪವರ್ ಆಫ್ ಸಿದ್ದರಾಮಯ್ಯ ಅಂತ ಅವರು ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ.